ಇಮ್ಯಾಜಿನ್ ಮಾಡಿ ಒಬ್ಬ IAS ಆಫೀಸರ್ 25 ಸಲ ಟ್ರಾನ್ಸ್ಫರ್ ಆಗ್ತಾರೆ 21 ವರ್ಷದ ಅವಧಿಯಲ್ಲಿ. ಸೊ 25th ಟ್ರಾನ್ಸ್ಫರ್ ಬಂದು ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ಗೆ ಇವ್ರನ್ನ ಹಾಕ್ತಾರೆ. ಅಲ್ಲಿ ತನಕ ಮುಂಬೈಯಲ್ಲಿ ಯಾವ್ಯಾವ ರೀತಿ ಇತ್ತು. ಆಕ್ಚುಲಿ ಮುಂಬೈ ಇಸ್ ಫೇಮಸ್ ಫಾರ್ ಫುಡ್ ಇಂಡಸ್ಟ್ರಿ. ಯಾಕೆಂದ್ರೆ ಅಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ಅಲ್ಲಿ ಚಾಟ್ ಸ್ಟ್ರೀಟ್ ಫುಡ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಮುಂಬೈಯಲ್ಲಿ. ಮಹಾರಾಷ್ಟ್ರ ಅಂದ್ರೇನೆ ಫುಡ್ಗೆ ತುಂಬಾ ಫೇಮಸ್, ಬಿಕಾಸ್ ಅಲ್ಲಿ ಊಟ ಅಷ್ಟು ಚೆನ್ನಾಗಿರುತ್ತೆ ಅಂತ. ತುಕಾರಾಮ್ ಮುಂಡೆ ಅವರು 25th May 2026 ಅಡ್ಮಿನಿಸ್ಟ್ರೇಷನ್ ನ ತಗೊಂತಾರೆ. ಒಂದು ಪಬ್ಲಿಕ್ ಇಂಟರ್ವ್ಯೂನಲ್ಲಿ, ಪ್ರೆಸ್ ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ತಾರೆ, ನೋ ಲೀನಿಯನ್ಸ್, ಯಾರಿಗೂ ಲೀನಿಯನ್ಸ್ ಕೊಡೋದಿಲ್ಲ ನಾನು. ವಾಟ್ಸ್ ಎವರ್ ಏನಾದ್ರೂ ಆಗಿರ್ಬೋದು, ನಾನು ಅಲ್ಲಿ ತಪ್ಪು ನಡೀತಿದೆ ಅಂದ್ರೆ ನಾನು ಯಾರನ್ನೂ ಬಿಡೋದಿಲ್ಲ, ಎಲ್ಲಾರ ಮೇಲೂ ನಾನು ಆಕ್ಷನ್ಸ್ ನ ತಗೊಂತೀನಿ ಅಂತ ಹೇಳಿ ಅವರು 25th May ನಲ್ಲೇ ಹೇಳ್ತಾರೆ. ವಿತಿನ್ 2 months ಅವರು 1100ಕ್ಕೂ ಹೆಚ್ಚು ಇನ್ಸ್ಪೆಕ್ಷನ್ಸ್ ನ ಮಾಡ್ತಾರೆ. 49.57 ಕೋಟಿ ಅಷ್ಟು ಫುಡ್ ಏನಿರುತ್ತೆ ಅದನ್ನ ಅವರು ಸೀಸ್ ಮಾಡ್ತಾರೆ. ಅಂಡ್ 1.6 lakh ಲೀಟರ್ಸ್ ಮಿಲ್ಕ್ ನ ಹಾಳು ಮಾಡಿಸ್ತಾರೆ. ಬಿಕಾಸ್ ಅದು ಸಿಂಥೆಟಿಕ್ ಮಿಲ್ಕ್ ಆಗಿರುತ್ತೆ, ಇಟ್ ಇಸ್ ನಾಟ್ ಅ ಪ್ಯೂರ್ ಮಿಲ್ಕ್. ಅದಕ್ಕೋಸ್ಕರ ಫುಡ್ ಅಡಲ್ಟ್ರೇಷನ್ ಅನ್ನೋದು ಒಬ್ಬ ಮನುಷ್ಯನ ಹೆಲ್ತ್ಗೆ ಎಷ್ಟು ಅಪಾಯಕಾರಿ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಯಾರೂ ಇದ್ರ ಬಗ್ಗೆ ಮಾತಾಡಕ್ ರೆಡಿ ಇರಲ್ಲ. ಯಾಕೆಂದ್ರೆ ಫುಡ್ ಅಲ್ವಾ, ಚೆನ್ನಾಗಿರುತ್ತೆ, ತಿನ್ಬಿಡೋಣ ಅನ್ನೋ ಆಸೆ ಮೇಲೆ. ನೀವು ನೋಡಿರ್ಬೋದು ತುಂಬಾ ಕಡೆ ಫುಡ್ ಬ್ಲಾಗರ್ಸ್ ಜಾಸ್ತಿ ಆಗಿದ್ದಾರೆ. ನಾನು ಒಂದ್ಸಲಿ ಇನ್ಸ್ಟಾ ಸ್ಕ್ರೋಲ್ ಮಾಡುವಾಗ ನನಗೆ ಒಬ್ಬ ಫುಡ್ ಬ್ಲಾಗರ್ ನಾನು ಫುಡ್ ಬ್ಲಾಗಿಂಗ್ ನ ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾನು ಶಾಕ್ ಆಯ್ತು, ಏನಕ್ಕೆ ಚೆನ್ನಾಗೇ ನಡೀತಿತ್ತಲ್ಲ ಪೇಜು ಅಂತ. ಅವ್ರು ಹೇಳ್ತಾರೆ, ಆ ಒಂದು ಫುಡ್ ನ ಕನ್ಸ್ಯೂಮ್ ಮಾಡಿರೋ ನನಗೇನೆ 1 ತಿಂಗಳು ಹೆಲ್ತ್ ಅಪ್ಸೆಟ್ ಆಗಿ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ತರದ ಹೆಲ್ತ್ ಪ್ರಾಬ್ಲಮ್ಸ್ ಆಯ್ತು. ನಾನು ಊಟ ಮಾಡ್ಬಿಟ್ಟು ಜನಕ್ಕೆ ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನನ್ನ ದಡ್ತನ. ನಾನು ಈ ತರ ಕೆಲಸ ಮಾಡಕ್ಕೆ ನಾನು ಇಷ್ಟಪಡಲ್ಲ. ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ದುಡ್ಡು ತಿಂತೀನಿ. ಈ ತರ ವ್ಲಾಗಿಂಗ್ ಮಾಡ್ಕೊಂಡು ಫುಡ್ ಇಂಡಸ್ಟ್ರಿ ಬಗ್ಗೆ ಏನೋ ಬೇರೆ ಪ್ರಮೋಟ್ ಮಾಡ್ಕೊಂಡು ಬೇರೆ ಒಬ್ರು ಜೀವನ, ಅವ್ರ ಹೆಲ್ತ್ ನ ಹಾಳು ಮಾಡಕ್ ನನಗೆ ಇಷ್ಟ ಇಲ್ಲ ಅಂತ ಫುಡ್ ವ್ಲಾಗ್ ನ ಸ್ಟಾಪ್ ಮಾಡ್ತಾರೆ. ಬಿಕಾಸ್ ಫುಡ್ ಕಲರಿಂಗ್, ಫುಡ್ ಅಡಲ್ಟ್ರೇಷನ್, ಒಳ್ಳೆ ಆಯಿಲ್ ನ ಬಳಸಲ್ಲ, ಒಳ್ಳೆ ಐಟಮ್ ನ ಹಾಕದೇ ಇಲ್ಲ, ಅಂಡ್ ಹೈಜೀನ್ ಹೆಸರು ಅವ್ರಿಗೆ ಗೊತ್ತೇ ಇರಲ್ಲ. ಈ ತರ ಒಂದು ಸಿಚುವೇಶನ್ ಅಲ್ಲಿ ಈ ಒಂದು ಮುಂಬೈಗೆ FDA ಅಡ್ಮಿನಿಸ್ಟ್ರೇಷನ್ಗೆ ತುಕಾರಾಮ್ ಮುಂಡೆ ಅನ್ನೋ ಒಂದು ಆಫೀಸರ್ ಬರ್ತಾರೆ. ಚೇಂಜಸ್ ಯಾವ ರೀತಿ ಆಗುತ್ತೆ. ಎಲ್ಲಾ ಕಲರ್ ಊಟನೂ ಬ್ಲ್ಯಾಂಡ್, ಎಲ್ಲ ಒಂದೇ ಕಲರ್. ಊಟ ಯಾವ ಕಲರ್ ಇರ್ಬೇಕು ಆ ಕಲರ್ ಆಗಿದೆ. ಇವ್ರು ಮಾಡಿರೋಂಥ ರೈಟ್ಸ್ ಅಲ್ಲಿ 73-year-old ಕೆ ರುಸ್ತಮ್ ಅನ್ನೋ ಒಂದು ಐಸ್ ಕ್ರೀಮ್ ಶಾಪ್ ನ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ. ನಾನು ಅವ್ರದ್ದು ಒಂದು ಫುಡ್ ಫಾರ್ಮಾ ಅವ್ರ ಜೊತೆ ಒಂದು ಇಂಟರ್ವ್ಯೂನಲ್ಲಿ, ಆ ಇಂಟರ್ವ್ಯೂನ ನೋಡಿ ನಿಮಗೆ ಅರ್ಥ ಆಗುತ್ತೆ ಅವ್ರು ಪಿನ್ ಟು ಪಿನ್ ಯಾಕೆ ಮಾಡಿದೆ ಅಂತ ಹೇಳ್ತಾರೆ. ಬಿಕಾಸ್ ಇಟ್ ಈಸ್ ಎಮೋಷನ್ ಅಲ್ವಾ. ನಮ್ಮ ಅಪ್ಪ ಅಮ್ಮ ತಿಂದಿರ್ತಾರೆ, ನಾನು ತಿಂದಿರ್ತೀನಿ, ನನ್ನ ಮಕ್ಕಳು ಅದೇ ಒಂದು ಅಂಗಡಿಯಲ್ಲಿ ಐಸ್ ಕ್ರೀಮ್ ನ ತಿಂತಾರೆ ಅಂತದೊಂದು ಎಮೋಷನ್ ಹಿಸ್ಟ್ರಿ ಇರುತ್ತೆ. ಅಂತದನ್ನ ಇವರು ಮುಚ್ಚಿದ್ರು. ಬಿಕಾಸ್ ಅವ್ರು ಹೇಳ್ತಾರೆ, ನಾನು ಅಲ್ಲಿ ಇಲಿಗಳನ್ನ ನೋಡಿದೆ, ಒಳ್ಳೆ ಹೈಜೀನ್ ಇರ್ಲಿಲ್ಲ, ಐಸ್ ಕ್ರೀಮ್ ಎಲ್ಲಿ ಮಾಡ್ತಿದ್ದಾರೆ, ಅಲ್ಲಿ ಯಾರು ಕರೆಕ್ಟ್ ಆಗಿ ಬಟ್ಟೆ ಹಾಕಿರ್ಲಿಲ್ಲ, ಏನಿದು ಅಲ್ಲೊಂದು ಹೈಜೀನ್ ವ್ಯವಸ್ಥೆನೇ ಇಲ್ಲ. ಬಟ್ ಸ್ಟಿಲ್ ಜನ ಅಲ್ಲಿ ಒಂದು ಹಿಸ್ಟ್ರಿ ಇದೆ ಅಂತ ಊಟ ಮಾಡ್ತಿದ್ದಾರೆ, ಅಲ್ಲಿ ಐಸ್ ಕ್ರೀಮ್ ತಿಂತಿದ್ದಾರೆ. ಇಟ್ ಈಸ್ ಅನ್ಫೇರ್. ನಾನು ಜನಗಳ ಜೀವನ ಜೊತೆ ಆಟ ಆಡಲ್ಲ, ಜನ ಚೆನ್ನಾಗಿರೋ ತಿನ್ಬೇಕು ಅನ್ನೋ ಒಂದೇ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಇವರು ಈ ಒಂದು ಕ್ರಮಗಳನ್ನ ಕೈಗೊಂಡಿರ್ತಾರೆ. ಅಂಡ್ ದೆನ್ ನೆಕ್ಸ್ಟ್ ನೋಡೋದಾದ್ರೆ ಇವರು ಕಾಂಟ್ರವರ್ಸಿ ಆಗ್ತಿದ್ದಾರೆ ನೋಟಿಸ್ ಇಶ್ಯೂ ಮಾಡಿರೋದಕ್ಕೆ ಬಾಲಿವುಡ್ ಆಕ್ಟರ್ಸ್ಗೆ. ಅಪಾರ್ಟ್ ಫ್ರಮ್ ದಟ್ ಇವ್ರು ಎಷ್ಟೊಂದು ರೆಸ್ಟೋರೆಂಟ್ಸ್, ಡ್ರೈ ಫ್ರೂಟ್ಸ್, ಪ್ರತಿ ಒಂದು ರಿಟೇಲ್, ಹೋಲ್ಸೇಲ್, ವೇರ್ ಹೌಸ್, ಜೆಪ್ಟೋ, ಬ್ಲಿಂಕಿಟ್ ಪ್ರತಿ ಒಂದನ್ನು ಬ್ಯಾನ್ ಮಾಡಿದ್ದಾರೆ. ಯಾಕೆ? ಫಸ್ಟ್ ರೀಸನ್ ನಾವು ನೋಡೋದಾದ್ರೆ ಅಂಡರ್ ಲಾ ಪ್ರಾವಿಷನ್ ಇದೆ, ಮಾಡಕ್ಕೆ ಮಾಡಿದ್ದಾರೆ. ಅಂಡ್ ದೆನ್ ಅಂಡರ್ ಲಾ ದಿಸ್ ಇಸ್ ಪ್ರಾವಿಷನ್, ನೀವು ಅದನ್ನ ಮಾಡಬೇಡಿ, ಎಲ್ಲಾನು ಪ್ರಾಪರ್ ಆಗಿರ್ಲಿ ಅಂತ ಕೂಡ ಹೇಳ್ತಾರೆ. ಬಟ್ ಸ್ಟಿಲ್ ರೆಸ್ಟೋರೆಂಟ್ ಅಲ್ಲಿ ಪಾಮ್ ಆಯಿಲ್ ಯೂಸ್ ಮಾಡಬಾರ್ದು ಬೋರ್ಡ್ಸ್ ಹಾಕಿರ್ತಾರೆ. ಪಾಮ್ ಆಯಿಲ್ ಫ್ರೀ, ಅಡಲ್ಟ್ರೇಟ್ ಹಾಕಿರಲ್ಲ ಫುಡ್, ಏನು ಅಡಲ್ಟ್ರೇಷನ್ ಆಗಿರಲ್ಲ, ಪ್ರಿಸರ್ವೇಟಿವ್ಸ್ ಫ್ರೀ, ಅಜಿನೋಮೋಟೋ ಫ್ರೀ, ಈ ತರ ಎಲ್ಲ ಸಮ್ ಗೈಡ್ ಲೈನ್ಸ್ ನ ಹಾಕಿರ್ತಾರೆ ಹೋಟೆಲ್ ಅಲ್ಲಿ. ಅದೆಲ್ಲ ಹಾಕಿದ್ರು ಕೂಡ ನೀವು ಕಿಚನ್ಗೆ ಹೋದಾಗ ಗೊತ್ತಾಗುತ್ತೆ ಅಲ್ಲಿ ಏನ್ ನಡೀತಾ ಇದೆ ಅಂತ. ಈ ವ್ಯಕ್ತಿ ಮಾಡಿರೋದು ಇಷ್ಟೇ. ಅಂಡ್ ಇವರು ಮಹಾರಾಷ್ಟ್ರದಲ್ಲಿ ಎವ್ರಿ ವರ್ಕಿಂಗ್ ಡೇ 4 to 5 ಬಾಂದ್ರಾ ಅಲ್ಲಿನ ಹೆಡ್ ಕ್ವಾರ್ಟರ್ಸ್ ಏನಿರುತ್ತೆ ಅದು ಓಪನ್ ಆಗಿರುತ್ತೆ FDA. ಅಲ್ಲಿ ನೀವು ಹೋಗಿ ನಿಮ್ಮ ಏನು ಕಂಪ್ಲೇಂಟ್ ಇದ್ರು ಕೂಡ ಹೇಳ್ಕೋಬಹುದು. ಯಾರ್ಯಾರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿರ್ತಾರಲ್ಲ ಅವರೆಲ್ಲ ಬಂದು ಇದನ್ನ ರಿವೋಕ್ ಮಾಡಕ್ಕೆ ಏನೇ ಪ್ರೊಸೀಜರ್ ಬೇಕೋ ಆಯ್ತು ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ ಖುದ್ದಾಗಿ ತುಕಾರಾಮ್ ಮುಂಡೆ ಅವ್ರ ಜೊತೆನೆ ಕೂತ್ಕೊಂಡು ಮಾತಾಡಿ ಆ ಒಂದು ಲೈಸೆನ್ಸ್ ನ ಕರೆಕ್ಟ್ ಆಗಿ ತಗೊಂತಾರೆ. ಒಂದು ಇಂಟರ್ವ್ಯೂ ನಲ್ಲಿ ಕೇಳ್ತಾರೆ, ರೀಸೆಂಟ್ ಇಂಟರ್ವ್ಯೂಸ್ ಅಲ್ಲಿ, ನಿಮ್ಗೆ ಯಾರು ಬ್ರೈಬ್ ಮಾಡಕ್ ಬಂದಿಲ್ವಾ ಅಂತ. ಅವ್ರು ಹೇಳ್ತಾರೆ, ಆ ತರ
ಒಂದು ಕಾನ್ಸೆಪ್ಟ್ ಬರಬೇಕು ಅಂದರೆ ಅವ್ರು 100 ಸಲ ಯೋಚನೆ ಮಾಡಬೇಕು. ಇನ್ನ ಯಾರು ಬಂದಿಲ್ಲ, ಬರೋದು ಇಲ್ಲ, ಅವ್ರಿಗೆ ಗೊತ್ತು ನಾನು ಅದನ್ನ ತಗೊಳ್ಳೋದು ಇಲ್ಲ, ಬರೋದಕ್ಕೆ 100 ಸಲ 1000 ಸಲ ಯೋಚನೆ ಮಾಡಿ ಬರಬೇಕು ಅವರು ಅಂತ. ಸೊ ಇನ್ನು ಥ್ರೆಡ್ಸ್ ಬಗ್ಗೆ ಯೋಚನೆ ಮಾಡೋದಾದ್ರೆ, ಥ್ರೆಡ್ಸ್ ಅನ್ನೋದು ಇವ್ರಿಗೆ ಯಾವತ್ತೂ ಬಂದಿಲ್ಲ. ಯಾವುದೋ ಒಂದೇ ಒಂದು ರೀಲು ವೈರಲ್ ಆಗ್ತಿತ್ತು, ಅದು 10 ವರ್ಷ ಹಳೇದು ಅಂತ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಆ್ಯಂಡ್ ಇದರ ಒಬ್ಬ IAS ಪ್ರಾಂಪ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಇದ್ದಾರೆ ಅಂದರೆ, ಟ್ರಾನ್ಸ್ಫರ್ ಅನ್ನೋದು ತುಂಬ ಕಾಮನ್ ಆಗಿರುತ್ತೆ. ಟ್ರಾನ್ಸ್ಫರ್ ಇಸ್ ನಾಟ್ ಎ ಪನಿಷ್ಮೆಂಟ್, ಇಟ್ ಈಸ್ ಎ ಪ್ರೂಫ್ ದಟ್ ಅವರು ಎಲ್ಲಾನು ಚೇಂಜ್ ಮಾಡಿದ್ದಾರೆ. ನೀವೇ ನೋಡ್ಬೋದು, ಈಗ ಸಡನ್ ಚೇಂಜಸ್ ಬಂದಿಲ್ಲ. ಲಾಸ್ಟ್ 2 months ಒಳಗಡೆ ಇವ್ರು ಮಾಡಿರೋ ಅಂತ ಎಕ್ಸಸೈಸ್ ಏನೇನು ಡಿಪಾರ್ಟ್ಮೆಂಟಲ್ಲಿ ಚೇಂಜಸ್ ಮಾಡ್ಬೋದು ಎಲ್ಲ ಮಾಡಿ ಇವತ್ತು ನೀವೇ ನೋಡ್ಬೋದು, ನಿಮ್ಮ ಫೀಡ್ಸಲ್ಲೇ ಬರ್ತಾ ಇರುತ್ತೆ ಫುಡ್ ಕಲರ್ ಯಾವ್ಯಾವ ರೀತಿ ಚೇಂಜ್ ಆಗಿದೆ ಅಂತ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಒಬ್ಬ ಪರ್ಸನ್ IAS ಆಗಿ ಇಷ್ಟೆಲ್ಲ ಮಾಡ್ಬೋದು ಅಂತಲ್ಲ, ಇಟ್ ಈಸ್ ಎ ಟೀಮ್ ವರ್ಕ್, ಲೀಡರ್ಶಿಪ್. ಅವ್ರು ಲೀಡ್ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ. ಮೇಜರ್ ಆಗಿ ಇವ್ರು ಮಾಡಿರೋಂಥ ರೈಟ್ಸ್ನ ನಾವು ನೋಡೋದಾದ್ರೆ ಲಿಸ್ಟ್ ತುಂಬ ದೊಡ್ಡದಿದೆ. ಫಸ್ಟ್, ಗುಟ್ಕಾ ಅಂಡ್ ಪಾನ್ ಮಸಾಲಾ ಕ್ರ್ಯಾಕ್ ಡೌನ್ ಜೂನ್ 2026 ಅಲ್ಲಿ FDA ಕಂಡಕ್ಟೆಡ್ 195 ರೈಟ್ಸ್ನ ಮಾಡಿರ್ತಾರೆ ಇವರು ಜಸ್ಟ್ 5 days ಅಲ್ಲಿ. ಅದರಲ್ಲಿ 192 ಅರೆಸ್ಟ್ ಆಗಿರುತ್ತೆ. ಸೊ ಇವ್ರು ಬ್ಯಾನ್ ಮಾಡಿರುವಂಥ ಗುಟ್ಕಾ ಪ್ರಾಡಕ್ಟ್ ಬಂದು 1.99 ಕೋಟಿ. ಸೊ ನಿಮ್ಗೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಲೈಕ್ ನಾನು ನೋಡಿದೆ ವಿಮಲ್ನಲ್ಲಿ ಏನೇನಿರುತ್ತೆ ಅಂತ. ಇಲೈಚಿ ಅಂದರೆ ಏಲಕ್ಕಿ, ಸುಣ್ಣ ಆ್ಯಂಡ್ ಖಾತಾ ಅನ್ನೋ ಒಂದು ಕಲರು, ಆ್ಯಂಡ್ ದೆನ್ ಏನು ಅರೇಕಾ ನಟ್ಟಿದೆ, ಅಡಿಕೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಗುಟ್ಕಾ ಅಂದರೆ ಏನು ಅಂದರೆ, ಯಾವ ಒಂದು ಪ್ರಾಡಕ್ಟಲ್ಲಿ ನಿಕೋಟಿನ್ ಮತ್ತು ಟೊಬ್ಯಾಕೋನ ಯೂಸ್ ಮಾಡಿ ಮಾಡಿರೋಂಥ ಪ್ರಾಡಕ್ಟ್ಸ್ನ ಪ್ರಾಹಿಬಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದೇ ಗುಟ್ಕಾ ಆಗಿರುತ್ತೆ. ಅದನ್ನು ಇವರು ಹೆಚ್ಚು ಕಮ್ಮಿ 1.99 ಕೋಟಿಯಷ್ಟು ರಿಪೋರ್ಟೆಡ್ಲಿ ಸೀಸ್ ಕೂಡ ಮಾಡಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್, ಮಿಲ್ಕ್ ಅಡಲ್ಟ್ರೇಷನ್ ಕ್ರ್ಯಾಕ್ ಡೌನ್ ಫ್ರಮ್ May 25 ಅಲ್ಲಿ ಇವರು ಸಿಂಥೆಟಿಕ್ ಮಿಲ್ಕ್ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಫುಡ್ ಫಾರ್ಮಾ ಅನ್ನೋರು ಒಂದು ವಿಡಿಯೋ ಅಲ್ಲಿ ಹೇಳಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ನೀವು ಅದನ್ನ ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ನೋಡ್ಬೋದು, ಅದರಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನಕ್ಕೆ ಅಂತ ಹೇಳಿ. ಅಡಲ್ಟ್ರೇಟೆಡ್ ಮಿಲ್ಕ್ ಇಂದ ಏನೇನು ಪ್ರಾಬ್ಲಮ್ ಆಗುತ್ತೆ, ಚಿಕ್ಕ ಮಕ್ಕಳೇ ಕನ್ಸ್ಯೂಮ್ ಮಾಡೋದು ಮಿಲ್ಕ್ನ ಅಲ್ವಾ. ಸೊ ಸಿಂಥೆಟಿಕ್ ಮಿಲ್ಕ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅವ್ರು ಅಲ್ಲಿ ಹೇಳಿದ್ದಾರೆ. ಅಂಡ್ ಇಟ್ ಈಸ್ ಅ ಸೀರಿಯಸ್ ವೈಲೇಷನ್, ಅದನ್ನ ಮಾಡಬಾರ್ದು ಅಂತ ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಹೇಳಿರ್ತಾರೆ. ಅದು ಅಡಲ್ಟ್ರೇಷನ್ ಮಾಡಿರೋದ್ರಿಂದ ಅವ್ರಿಗೆ ಪನಿಷಬಲ್ ಆಗಿ ಮಾಡಿದ್ದಾರೆ. ಅಂಡ್ ದೆನ್ ಬರ್ಗರ್ ಕಿಂಗ್ ಅಂಡ್ ಜೆಪ್ಟೋ ಪುಣೆಯಲ್ಲಿ ಇವರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ, ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ರೇಡ್ ಮಾಡಿದ್ದಾರೆ ಜೆಪ್ಟೋ ವೇರ್ ಹೌಸ್ ಅಲ್ಲಿ. ಅಂಡ್ ದೆನ್ ಡಾಮಿನೋಸ್ದು 5 ಔಟ್ಲೆಟ್ನ ಇವರು ಮುಂಬೈಯಲ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಇವರು ಫುಡ್ ಹೈಜೀನ್ ಮತ್ತೆ ಫುಡ್ ಸೇಫ್ಟಿನ ವೈಲೇಷನ್ ಮಾಡಿದ್ದಾರೆ ಅಂತ 5 ಡಾಮಿನೋಸ್ ಔಟ್ಲೆಟ್ದು ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅಂಡ್ ದೆನ್ ಡಾಮಿನೋಸ್ ಅಂಡ್ ಪಿಜ್ಜಾ ಹಟ್ ಆಗಸ್ಟ್ 2026 ಅಲ್ಲಿ ಮೋರ್ ದೆನ್ 100 ಔಟ್ಲೆಟ್ಸ್ ಅಲ್ಲಿ ಇಶ್ಯೂ ಮಾಡಿದರೆ 95 ಇಂಪ್ರೂವ್ಮೆಂಟ್ಸ್ನ ನೀವು ಮಾಡ್ಕೋಬೇಕು ಅಂತ ಹೇಳಿ. ಸೊ ಸಮ್ವೇರ್ ನೀವು ನೋಡ್ಬೋದು, ನೋಟಿಸ್ ಕಳ್ಸೋದಕ್ಕೂ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅನ್ನೋದಕ್ಕೂ ಕ್ಯಾನ್ಸಲ್ ಮಾಡೋದಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಅದನ್ನ ಕೂಡ ಮಾಡಿದ್ದಾರೆ. ಲೈಕ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅನ್ನೋ ಟೈಮಲ್ಲಿ ನಿಮ್ಗೆ ಅರ್ಥ ಆಗಬೇಕು, ಅಲ್ಲಿ ಹೈಜೀನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಇಂಪ್ರೂವ್ಮೆಂಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿ. ಅಂಡ್ 4 ಡಾಮಿನೋಸ್ ಔಟ್ಲೆಟ್ ಅಲ್ಲಿ, ಒಂದು ಪಿಜ್ಜಾ ಹಟ್ ಅಲ್ಲಿ ಬಾಗ್ಲು ಹಾಕ್ಸಿದ್ದಾರೆ ಡ್ಯೂ ಟು ಎಕ್ಸ್ಪೈರಿ, ಹೈಜೀನ್, ಈ ಥರ ಪ್ರಾಡಕ್ಟ್ಸು ಎಕ್ಸ್ಪೈರಿ ಆಗಿರುತ್ತೆ, ಹೈಜೀನ್ ಲ್ಯಾಕ್ ಆಗಿರುತ್ತೆ ಅನ್ನೋವಂಥ ಒಂದು ಔಟ್ಲೆಟ್ಸ್ ಅಲ್ಲಿ. ಅಂಡ್ ದೆನ್ ಬ್ಲಿಂಕಿಟ್ ಅಂಡ್ ಜೆಪ್ಟೋ ಇನ್ಸ್ಟಾಮಾರ್ಟ್ 2026 ಆಗಸ್ಟ್ ಅಲ್ಲಿ 86 ಕ್ವಿಕ್ ಕಾಮರ್ಸ್ ಎಸ್ಟಾಬ್ಲಿಷ್ಮೆಂಟ್ 60 ಇಂಪ್ರೂವ್ಮೆಂಟ್ ನೋಟಿಸ್ನ ಕಳಿಸಿದ್ದಾರೆ. ಅಂಡ್ 12 ವೇರ್ ಹೌಸ್ನ ಸಸ್ಪೆಂಡ್ ಮಾಡಿದ್ದಾರೆ. 5 ಬ್ಲಿಂಕಿಟ್ಟು, 2 ಜೆಪ್ಟೋ, ಇನ್ನ 2 ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಲ್ಲಿ. ಸೊ ನಾವೆಲ್ಲರೂ ಈಗ ಟ್ರೆಂಡಿಯಾಗಿ ನಮ್ಗೆ ಏನೇನು ಬೇಕೋ ಅದು ಬೇಗ ಕೈಗೆ ಸಿಗ್ಲಿ ಅಂತೇಳಿ ಈ ಎಲ್ಲ ಪ್ಲಾಟ್ಫಾರ್ಮ್ನು ನಾವು ಯೂಟಿಲೈಸ್ ಮಾಡ್ಕೊತಾ ಇದೀವಿ. ನನಗೆ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಬುಕ್ ಓದಕ್ಕೆ ಅಂತ ಹೇಳ್ಬಿಟ್ಟು ಬುಕ್ ರೀಡರ್ ಲೈಟ್ನ ಆರ್ಡರ್ ಮಾಡಿದ್ದೆ. ಲೈಕ್ ಅದು ಒಂದು ಚಿಕ್ಕ ರಿಮೋಟ್, ಚಿಕ್ಕ ಇಷ್ಟೇ ಇರುತ್ತೆ ಅದು, ಅದಕ್ಕೆ ಒಂದು ಬಲ್ಬ್ ಇರುತ್ತೆ, ಆಫು ಆನು, ಅದಕ್ಕೆ ಚಾರ್ಜರು. ನಾನು ಇದನ್ನ ಆರ್ಡರ್ ಮಾಡಿದ್ದು ಬ್ಲಿಂಕಿಟಲ್ಲಿ ಬಂದಿತ್ತದು. ನಾನು 2 ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ, ಒಂದು ರೈಟು, ಒಂದು ಚಾಪಿಂಗ್ ಬೋರ್ಡ್ ಬಂತು. ಲೈಟಿಂದು ಒಂದು ಪ್ಯಾಕೆಟ್ ಮಾತ್ರ ಇತ್ತದು, ಅದು ಇಷ್ಟುದ್ದ ಪ್ಯಾಕೆಟ್ ಇತ್ತು. ನಾನು ಓಪನ್ ಮಾಡಿದೆ, ಏನಿದು ತೆಗೆದು ನೋಡೋಣ ಅಂತೇಳಿ ಮನೆಗೆ ಬಂದು ಓಪನ್ ಮಾಡಿದೆ. ನಾನು ನೋಡಿದ್ರೆ ಅದು ಲೈಟೇ ಇಲ್ಲ. ನನಗೆ ಫುಲ್ ಗಾಬರಿ ಆಯಿತು, ಏನಿದು, ಅದು ಕಾಸ್ಟ್ 200 ರೂಪಿಗಿಂತ ಜಾಸ್ತಿ ಇತ್ತು. ನಾನೇನು ಮಾಡಿದೆ, ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ನನಗೆ. ಫಸ್ಟ್ ಟೈಮ್ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿರೋ ಥರ ಫೀಲ್ ನನಗೆ. ಆರ್ಡರ್ ಮಾಡಿದ್ದೆ ಮಲ್ಟಿಪಲ್ ಟೈಮ್, ಈ ಥರ ಪ್ರಾಡಕ್ಟ್ ಬಂದಿದ್ದು ನನಗೆ ಫಸ್ಟ್ ಟೈಮ್. ಸರಿ ಆಯಿತು, ಏನು ಮಾಡೋದು, ಬ್ಲಿಂಕಿಟಲ್ಲಿ
ಕಾಲ್ ಮಾಡಿದೆ ಬ್ಲಿಂಕಿಟ್ ನಂಬರ್ಗೆ. ಅವ್ರು ಹೇಳಿದ್ರು ನೀವು ರಿಟರ್ನ್ ಹಾಕಿ ಪ್ರಾಡಕ್ಟ್ ಬಂದಿಲ್ಲ ಅಂತ ಹೇಳಿ ಅಂತ ಹಾಕಿದ್ರು. ವಿತಿನ್ 1 ಅವರ್ ಒಳಗಡೆ ನನಗೆ ಮತ್ತೆ ಅದು ರಿಟರ್ನ್ ಆಗಿ ಪ್ರಾಡಕ್ಟ್ ಬಂತು, ನೋ ಇಶ್ಯೂಸ್ ಅಂತರ ಒಂದು ಟೈಮಲ್ಲಿ. ಬಟ್ ಎಷ್ಟೊಂದು ಜನಕ್ಕೆ ಪ್ರಾಡಕ್ಟ್ ಡ್ಯಾಮೇಜ್ ಆಗಿರೋದು. ಈಗ ನನಗೆ ಸ್ವಲ್ಪ ಗೊತ್ತಿತ್ತು ಏನು ಮಾಡ್ಬೋದು ಅಂತ ಮಾಡಿದೆ. ದುಡ್ಡು ಕೂಡ ಕಟ್ ಆಗಲಿಲ್ಲ. ಎಷ್ಟು ದುಡ್ಡು ಕೊಟ್ಟಿದ್ನೋ ಅದೇ ದುಡ್ಡಿಗೆ ರಿಟರ್ನ್ ಬೇರೆದು ಬಂತು. ಬಟ್ ನನಗೆ ಖುಷಿ ಆಯ್ತಪ್ಪ ಏನೋ ಬಂತಲ್ಲ ಅಂತೇಳಿ. ಬಟ್ ಇದರ ಮೀರಿ ಹೈಜಿನ್ ಮತ್ತೆ ಅಲ್ಲಿ ನಿಮ್ಗೆ ನೋಡಿರ್ಬೋದು ಎಷ್ಟೊಂದು ಪ್ಯಾಕೆಟ್ಸ್ ಬರುತ್ತೆ ನಿಮಗೆ, ಇದು ತೊಗೊಂಡ್ರೆ ಅದು ಫ್ರೀ, ಕಮ್ಮಿ ರೇಟು ಆ ಥರ ಎಲ್ಲ ಬರುತ್ತೆ. ಮೋಸ್ಟ್ ಆಫ್ ಆಲ್ ಅದೆಲ್ಲ ನನ್ನ ಪ್ರಕಾರ ಸೇಲ್ ಆಗ್ದಲೇ ಇರುವಂಥ ಸ್ಟಾಕ್ಸ್ನ ನಮಗೆ ಕೊಡ್ತಾರೆ ಅನ್ನೋದು. ಸೊ ಅದಕ್ಕೋಸ್ಕರ ಕೂಡ ಈ ಬ್ಲಿಂಕಿಟ್ ಸ್ವಿಗ್ಗಿ ಜೆಪ್ಟೋ ಎಲ್ಲ ರೈಡ್ ಆಗಿರ್ಬೋದು. ಫ್ರೂಟಿ ಎಕ್ಸ್ಪೈರ್ಡ್ ಫ್ರೂಟಿ ಆ್ಯಂಡ್ ಆ್ಯಪಿ ಫಿಜ್ ಮುಂಬೈಯಲ್ಲಿ ವೇರ್ ಹೌಸ್ಗೆ ಇವರು ಇನ್ಸ್ಪೆಕ್ಟ್ ಮಾಡಕ್ಕೆ ಹೋಗಿರ್ತಾರೆ. ಅಲ್ಲಿ ಎಕ್ಸ್ಪೈರ್ ಆಗಿರುವಂಥ ಜ್ಯೂಸ್ ಬಾಟಲ್ಸ್ ಎಲ್ಲ ಸಿಕ್ಕಿರುತ್ತೆ. ಇದಕ್ಕೆ ಅವರು ಅದನ್ನು ಕೂಡ ಕಂಪ್ನಿದು ಲೈಸೆನ್ಸ್ನ ಸಸ್ಪೆಂಡ್ ಮಾಡಿರ್ತಾರೆ. ಅಂಡ್ ಲಾಸ್ಟ್ ಅಂಡ್ ಲೇಟೆಸ್ಟ್ ನ್ಯೂಸ್, ಬಾಲಿವುಡ್ ಸೆಲೆಬ್ರಿಟೀಸ್ಗೆ ಇವರು ನೋಟಿಸ್ ಕಳಿಸ್ತಾರೆ. 15 ದಿನದ ಕಾಲದಲ್ಲಿ ನೀವು ಆ ಇನ್ವಾಲ್ವ್ಮೆಂಟ್ ಏನಿತ್ತು ನಿಮಗೆ ಆ್ಯಡಲ್ಲಿ ಅನ್ನೋದನ್ನ ನೀವು ಡಿಸ್ಕ್ರೈಬ್ ಮಾಡಿ ಹೇಳಬೇಕು ಅಂತೇಳಿ ಸೆಕ್ಷನ್ 24 ಆಫ್ ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆಕ್ಟ್ 2006 ಅಲ್ಲಿ ಹೇಳ್ತಾರೆ. ಯಾವ ಒಬ್ಬ ಮನುಷ್ಯ ಕೂಡ ಆ ತರ ಒಂದು ಪ್ರಮೋಟಿವ್ ಆಗಿ ವಿಡಿಯೋಸ್ನ ಮಾಡಬಾರ್ದು, ಪ್ರೊಹಿಬಿಟೆಡ್ ಪ್ರಾಡಕ್ಟ್ ಮೇಲೆ ಅಂತ ಹೇಳಿ. ಸೆಕ್ಷನ್ 53 ಆಫ್ ದ ಸೇಮ್ ಆಕ್ಟ್ ಅಲ್ಲಿ ಹೇಳ್ತಾರೆ ಇಟ್ ಈಸ್ ಆಲ್ಸೋ ಪನಿಷಬಲ್ ಅಂತ. ಅಂಡ್ 10 ಲಕ್ಷಕ್ಕಿಂತ ಜಾಸ್ತಿ ಫೈನ್ ಕೂಡ ಹಾಕ್ಬೋದು ಅಂತ ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆಕ್ಟ್ 2006 ಅಲ್ಲಿ ಹೇಳ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದಕ್ಕಿಂತ ಮುಂಚೆ ಇದ್ದಂತ FDA ಅಲ್ಲಿ ಇದ್ದಂತ ಕಮಿಷನರ್ ಏನ್ ಮಾಡ್ತಾ ಇದ್ರು? ಜಸ್ಟ್ ಮುಂಬೈ ಅನ್ನೋ ಒಂದು ಸಿಟಿಯಲ್ಲೇ ಈ ತರ ಇರ್ಬೇಕು ಅಂದ್ರೆ, ಈ ತರ ಕಂಡಕ್ಟ್ ಮಾಡಿದ್ದಾರೆ ಅಂದ್ರೆ, ಇನ್ನ ಬ್ಯಾಂಗ್ಳೂರ್ ಆ ತರ ಒಂದು ಫುಡ್ಗೆ ಫೇಮಸ್ ಆಗಿರುವಂತ ಸಿಟೀಸ್ ಏನೇನಿರುತ್ತೆ ಅಲ್ಲಿ ಇನ್ನೆಷ್ಟು ಹೈಜಿನ್ ಮೇಂಟೈನ್ ಮಾಡ್ತಿದ್ರೆ. ನೀವು ನೋಡ್ಬೋದು 5 ಸ್ಟಾರ್ ಹೋಟೆಲ್ಸ್ ಅಲ್ಲಿ ಮೀಟ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ರೈಡ್ಸ್ ನ ಕಂಡಕ್ಟ್ ಮಾಡಿದ್ರು. ಅಲ್ಲೂ ಕೂಡ ತುಂಬಾ ಜನ ದೊಡ್ಡ ದೊಡ್ಡ ಹೋಟೆಲ್ಸ್ ಅವರು ಸಿಗಾಕೊಂಡು ಲೈಸೆನ್ಸ್ ಸಸ್ಪೆಂಡ್ ಆಗಿದೆ, ನೋಟಿಸ್ ಇಶ್ಯೂ ಆಗಿದೆ ಅಂಡ್ ಸೋ ಮೆನಿ ಥಿಂಗ್ಸ್ ಹ್ಯಾಪನ್ ಅಲ್ಲಿ. ಇದೇ ರೀತಿ ಒಂದೊಂದೇ ಚೆಕ್ ಮಾಡ್ಕೊಂಡು ಬರ್ತಾ ಇದ್ರೆ ಲೋಕಲ್ ವೆಂಡರ್ಸ್ ಏನಿರ್ತಾರೆ ಅವ್ರನ್ನ ಬಿಟ್ಟು ಯಾವ ಒಂದು ಹೋಟೆಲ್ಲು ಇರಲ್ಲ ಅಂತ ಅನ್ನಿಸ್ತಾ ಇದೆ. ಈಗ ತುಕಾರಾಮ್ ಮುಂಡೆ ಅವರು ಪ್ರತಿ ಒಂದ್ ಕಡೆ ಹೋಗಿ ಫುಡ್ ಸ್ಯಾಂಪಲ್ಸ್ ಸೀಸ್ ಮಾಡ್ತಾ ಇದ್ದಾರೆ, ಲೈಸೆನ್ಸ್ ಸಸ್ಪೆಂಡ್ ಮಾಡ್ತಿದ್ದಾರೆ, ಎಲ್ಲ ನಿಲ್ತಾ ಇದೆ. ಅಂಡರ್ ವಿಚ್ ಲಾ ಇವರು ಇದೆಲ್ಲ ಮಾಡ್ತಾ ಇದ್ದಾರೆ? ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆಕ್ಟ್ 2006 ಅಲ್ಲಿ ಸೆಕ್ಷನ್ 38 ಅಂಡರ್ ಅಲ್ಲಿ ಈ ಎಲ್ಲಾನು ಕವರ್ ಆಗುತ್ತೆ. ಪವರ್ ಆಫ್ ಫುಡ್ ಸೇಫ್ಟಿ ಆಫೀಸರ್ ಅಡ್ಮಿನಿಸ್ಟ್ರೇಷನ್ಗೆ ಏನೇನು ಬೇಕಾಗಿರುತ್ತೆ ಅವರು ಸಸ್ಪೆಂಡ್ ಮಾಡ್ಬೋದು, ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸ್ ಮಾಡ್ಬೋದು, ಪ್ರತಿಯೊಂದನ್ನು ಅಲ್ಲಿ ಹೇಳ್ತಾರೆ. ಇವ್ರು ಏನೇ ಮಾಡ್ತಿದ್ದಾರೆ ಅದೆಲ್ಲಾನು ಅಂಡರ್ ಸೆಕ್ಷನ್ 38 ಆಫ್ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ 2006 ಅಲ್ಲಿ ಕವರ್ ಆಗಿರುವಂಥದ್ದು. ಇದೇ ರೀತಿ ಸುಮಾರು ಸೆಕ್ಷನ್ಸ್ ಇದೆ. ಫ್ರಮ್ 30 to 46, 48, 49 ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಹೇಳ್ತಾರೆ ಯಾವ್ಯಾವ ರೀತಿ ರೆಗ್ಯುಲೇಟರಿ ಆಕ್ಷನ್ಸ್ನ ತಗೊಬೋದು. ಈಗ ನೋಡ್ತಿರ್ಬೋದು ಫುಡ್ ಇಂಡಸ್ಟ್ರಿಗೆ ಹೋಗಿರ್ತಾರೆ, ವೇರ್ ಹೌಸ್ಗೆ ಹೋಗ್ತಾ ಇದ್ದಾರೆ, ಎಲ್ಲ ಕಡೆನೂ ಹೋಗ್ಬೋದು. ಅವರು ಎಲ್ಲಿ ಫುಡ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಸೇಲ್ ನಡೀತಾ ಇದೆ, ಪ್ರಾಡಕ್ಟ್ ಪ್ಯಾಕಿಂಗ್ ಪ್ರತಿಯೊಂದನ್ನು ಕೂಡ ಇವರು ಪ್ರಶ್ನೆ ಮಾಡುವಂತಹ ಎಲ್ಲ ಒಂದು ಕೆಪಾಸಿಟಿ ಕೇಪಬಿಲಿಟಿ ಫುಡ್ ಸೇಫ್ಟಿ ಆಫೀಸರ್ಗೆ ಕೊಟ್ಟಿರ್ತಾರೆ. ಅಂಡ್ ದಟ್ಸ್ ವೇರ್ ಲಾ, social media and journalisms are different. We just run under where law and where gives us procedure. ನಮಗೆ ಎಲ್ಲಿ ಲಾ ಪ್ರಕಾರ ಪ್ರೊಸೀಜರ್ ಇರುತ್ತೆ ನಾವು ಅಲ್ಲಿ ಮಾತ್ರ ರನ್ ಆಗ್ತೀವಿ. ಯಾಕೆಂದ್ರೆ ರಿಯಲ್ ಪವರ್ ಅನ್ನೋದು ಕೂಗಾಡೋದ್ರಿಂದ ಬರಲ್ಲ, ದ ರಿಯಲ್ ಪವರ್ ಅನ್ನೋದು ಕೇಳೋದ್ರಿಂದ ಬರುತ್ತೆ. ವೇರ್ ಅಂಡರ್ ಲಾ ನಿಮಗೆ ಪ್ರಾವಿಷನ್ ಕೊಟ್ಟಿರ್ತಾರೆ, ನೀವು ಕೇಳ್ಬೋದು, ನೀವು ಹೇಳ್ಬೋದು ಅನ್ನೋ ರೀತಿ. ಸೊ ನಿಮಗೆ ಒಂದು ರಿಯಲ್ ಪವರ್ ಯಾವಾಗ ಬರುತ್ತೆ? ನಿಮಗೆ ಅಂಡರ್ ಲಾ ನಲ್ಲಿ ಪ್ರಾವಿಷನ್ ಸಿಕ್ಕಾಗ ಮಾತ್ರ. ಸೊ ಐ ಆಮ್ ದೀಕ್ಷಾ ಹಿಯರ್. ವಿ ಡಿಕೋಡ್ ಜಸ್ಟ್ ಲಾ ಬಟ್ ನಾಟ್ ದ ಕಾಂಟ್ರವರ್ಸಿ ಮಾಡೋದನ್ನ ಬಿಟ್ಟು ಜಸ್ಟ್ ನೀವು ಲಾನ ಡಿಕೋಡ್ ಮಾಡಿದ್ರೆ ಗೊತ್ತಾಗುತ್ತೆ ವಾಟ್ ಈಸ್ ಕಾಂಟ್ರವರ್ಸಿ ಅಂಡ್ ವಾಟ್ ಈಸ್ ಡಿಕೋಡಿಂಗ್ ದ ಲಾ ಅಂತ. ಫಾರ್ ಮೋರ್ ಸಚ್ ಲೀಗಲ್ ಸ್ಟೋರೀಸ್ ಅಂಡ್ ಮೈ ಪರ್ಸ್ಪೆಕ್ಟಿವ್, ಫಾಲೋ ಲಾಸ್ಪೆಕ್ಟಿವ್ಲಿ and subscribe to the channel Law Spectively. Bye.